नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರೂಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ. ಹಾಗೆ ತಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ ಅಂತ ಬೇಡ್ಕೊಳ್ಳೋಣ. ಈ ದಿನದ ಬುಧವಾರ ಆಗಿರೋದ್ರಿಂದ 12 ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ, ಬುಧನ ಅಧಿಪತ್ಯ ಇರತಕ್ಕಂಥ ದಿನ ಕೂಡ ಆಗ್ತದೆ. ಹಾಗೆ ಮುಖ್ಯ ವಿಚಾರವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಈ ಒಂದು ವಾರ ವಾಸ್ತುವಿನ ವಿಚಾರಗಳನ್ನು ತಿಳಿಸ್ತಾ ಬರ್ತಾನೆ. ಮನೆಯಲ್ಲಿ ಹೇಗಿರಬೇಕು, ಶುಭ್ರತೆ ಹೇಗಿರಬೇಕು, ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ಹೇಗೆ ಬರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ಇವತ್ತಿನ ಒಂದು ಕೊನೆಯ ಭಾಗದಲ್ಲಿ ನಾವು ಕಸ ಹೊಡಿತಕ್ಕಂಥ ಪೊರ್ಕೆಯನ್ನು ಯಾವ ರೀತಿಯಾಗಿ ಬಳಸಬೇಕಾಗ್ತದೆ. ಕೆಲವೊಂದು ಮನೆಗಳಲ್ಲಿ ಎಲ್ಲನರೆಲ್ಲ ಬಿಸಾಕಿರ್ತಾರೆ, ತುಳಿತಾರೆ, ಇವೆಲ್ಲ ನೋಡ್ತಾ ಇರ್ತೀವಿ. ಅದರಿಂದ ಮನೆಯಲ್ಲಿರ್ತಕ್ಕಂಥ ಧನಾತ್ಮಕ ಶಕ್ತಿ ಹೇಗೆ ನಷ್ಟವಾಗ್ತದೆ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ತಿಳಿಸ್ಕೊಡ್ತೇನೆ. ಇದನ್ನು ಮೊದಲು ಪಂಚಾಂಗವನ್ನು ಪಠನೆ ಮಾಡಿ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಬುಧವಾರ ನೋಡೋಣ ಪಂಚಾಂಗವನ್ನು. ದ್ವಿತೀಯ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ, ಧೃತಿ ಯೋಗ ಇರ್ತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಮೃಗಶೀರ ನಕ್ಷತ್ರ ವೃಷಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ 1 ಗಂಟೆ 55 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 31 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೂ. ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 10 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ, ಇದು ಬೆಳಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷ, ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ, ಇದು ಸಂಜೆ 5 ಗಂಟೆ 21 ನಿಮಿಷದಿಂದ 6 ಗಂಟೆ 16 ನಿಮಿಷದವರೆಗೆ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ, ಅಂದರೆ ಕುಜನ ನಕ್ಷತ್ರದಲ್ಲಿ ಮೃಗಶೀರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ ದ್ವಾದಶ ರಾಶಿಗಳ ಇವತ್ತಿನ ಫಲಗಳೇನು? ಮೊದಲು ಮೇಷರಾಶಿಯ ಫಲವನ್ನು ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರಿಗೆ ಭೂಮಿಯಿಂದ ಧನಾಗಮ ಬರ್ತಕ್ಕಂಥದ್ದು, ತಾಯಿಯ ವಿಚಾರದಲ್ಲಿ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ, ತಾಯಿಯ ಕಡೆಯಿಂದ. ಮೇಲಾಗಿ ಇವತ್ತಿನ ದಿನ ತಾವು ಹೆಚ್ಚಿನ ಮಹತ್ವವನ್ನು ಮನೆಗೆ ಹಾಗೆ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ. ಧನಾಗಮ, ವ್ಯಾಪಾರ ವೃದ್ಧಿ, ಒಂದು ರೀತಿಯಾಗಿ ನೆಮ್ಮದಿಯ ವಾತಾವರಣವನ್ನು ತಾವು ಬಯಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ. ವಿದ್ಯಾರ್ಥಿಗಳು ಕೂಡ ಶುಭ ದಿನ. ವ್ಯವಹಾರಸ್ಥರಿಗೆ ಆಗಲಿ ಮತ್ತು ಇನ್ನೊಬ್ಬರಿಗೆ, ಅಂದರೆ ಆ ಥರದ ಕೆಟಗರಿಯವರಿಗೆ ಆಗಲಿ ಒಂದು ರೀತಿಯಾಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಈ ದಿನ ಇದೆ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಸಕಲನ ಒಳಿತನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಶುಭ ಆಗ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಕುಜ ಉಚ್ಚರಾಶಿಯಲ್ಲಿದ್ದಾನೆ. ಮೇಲಾಗಿ ಈ ದಿನ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಒಂದು ರೀತಿಯಾಗಿ ತಮ್ಮ ಏನು ಸಹೋದರತ್ವದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಕೊಂಚ ರಿಲೀಫ್ ಸಿಗ್ತಕ್ಕಂಥದ್ದು ಇರ್ತದೆ. ಹಾಗೆ ಪ್ರಯಾಣಗಳು, ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನಾವು ಅಪೇಕ್ಷೆಯನ್ನು ಮಾಡ್ಬೋದು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಪ್ರಯತ್ನದಿಂದ ಮಾತ್ರ ಈ ದಿನ ಫಲಗಳು ನೋಡ್ಬೋದಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿರಾಸಾದಾಯಕವಾಗಿರ್ತಕ್ಕಂಥ ದಿನ, ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು, ಎಫರ್ಟ್ಲೆಸ್ ಕೆಲಸಗಳನ್ನು ಅಪೇಕ್ಷೆ ಮಾಡ್ತಕ್ಕಂಥದ್ದು ಈ ದಿನ ವೃಷಭ ರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದಷ್ಟು ನಿಮ್ಮ ಎಫರ್ಟ್ ಹಾಕ್ಕೊಂಡು ಸ್ಥಾನ ಅಂದರೆ ಪ್ರಯತ್ನವನ್ನು ಮಾಡಿ, ಖಂಡಿತ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ. ಮಾತುಕತೆಯಲ್ಲಿ ಕೆಲವೊಂದು ಮಾತುಕತೆ ಇದೆ ಎಂದಾಗ ಅದು ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಈ ದಿನ ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಸಾಧ್ಯವಾದಷ್ಟು ನೀವು ಓಂ ಅಮ್ಮಂಗಾರಕಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಆ ಕೆಲಸ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಕುಟುಂಬ ವ್ಯಾಜ್ಯಗಳು, ಮನಸ್ತಾಪಗಳು ಬರ್ತಕ್ಕಂಥ ದಿನ. ಹಣಕಾಸಿನ ವಿಚಾರವಾಗಿ ಲಾಭ ಕೊರತೆ ಆಗ್ತದೆ, ಲಾಭದಲ್ಲಿ ವೃದ್ಧಿ ಇರೋದಿಲ್ಲ, ಚೂರು ಮಂದಗತಿಯಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಆದರೆ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರಬಹುದು. ಆ ಕುಟುಂಬ ವ್ಯಾಜ್ಯಗಳಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ. ಅದರಿಂದ ಮೊನನೊಂದು ನೀವು ತಾವು ಒಂಟಿತನವನ್ನು ಬೇಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಕೂಡ ನೀವು ಸಮಾಧಾನದ ವರ್ತನೆ, ಶಿವನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ.
ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕಟಕ ರಾಶಿಯವರಿಗೆ ಲಾಭದ ದಿನ. ತಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥ ದಿನ ಸಹಿತವಾಗಿ ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ. ಶುಭದ ದಿನ ಕೂಡ, ಎಲ್ಲ ಥರದ ಲಾಭವನ್ನು ಕಾಣ್ತಕ್ಕಂಥ ದಿನ ಈ ಕಟಕ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ, ಹಾಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ಹಣಕಾಸಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಸಾಧ್ಯವಾದಷ್ಟು ನೀವು ಈ ದಿನ ಆಂಜನೇಯ ದೇವಸ್ಥಾನನೋ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಇದ್ದಕ್ಕಿದ್ದ ಹಾಗೆ ಧನಾಗಮ. ತಾವು ಏನಾದರೂ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ, ತೃತೀಯ ಭಾವ ಅರ್ಥಾತ್ ಅಷ್ಟಮ ಭಾವ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಇಲ್ಲಿ ನೀವು ಒಂದು ಕಾರ್ಯದಲ್ಲಿ, ಅಂದರೆ ಈ ಭೂಮಿಯ ಕಾರ್ಯ ಆಗಿರ್ಬೋದು, ಯಾವುದೋ ಒಂದು ಏಜೆಂಟ್ ಕೆಲಸ ಆಗಿರ್ಬೋದು, ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಂತ ನೋಡಿದ್ವಿ. ಆದರೂ ಸಹಿತವಾಗಿ ಲಾಭ ಬರ್ತದೆ, ಆದರೆ ವಿಳಂಬವಾಗಿರ್ತಕ್ಕಂಥದ್ದು. ಹೆಚ್ಚು ಪ್ರಯತ್ನದ ಮೇರೆಗೆ ಲಾಭವನ್ನು ಅಪೇಕ್ಷೆಯನ್ನು ಮಾಡಬೇಕಾಗ್ತದೆ. ಇಲ್ಲಾಂದರೆ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಒಂದು ಲಾಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಧ್ಯವಾದಷ್ಟು ನೀವು ಹನುಮಾನ್ ಚಾಲೀಸವನ್ನೇ ಕನ್ಯಾ ರಾಶಿಯವರು ಪಠನೆ ಮಾಡಿ ಕಾರ್ಯಗಳಲ್ಲಿ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಈ ದಿನ ಸ್ವಲ್ಪ ಪ್ರಯತ್ನ, ಸಾಕಷ್ಟು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತದೆ. ಕೋಪಗಳನ್ನು ಕಡಿಮೆ ಮಾಡತಕ್ಕಂಥ ಕೆಲಸವನ್ನು ಮಾಡಿ, ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ತಮ್ಮ ಕಾರ್ಯದಲ್ಲಿ ಚೂರು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ. ತುಲಾರಾಶಿಯವರು ಮೋರ್ ಎಫರ್ಟ್ ದ್ಯಾನ್ ಸಕ್ಸೀಡ್ ಅಂತಕ್ಕಂಥ ಮಂತ್ರ ಬಹಳ ಮುಖ್ಯ. ಹಲವಾರು ಪ್ರಯತ್ನ ಇದನ್ನು ಹಾಕಬೇಕಾಗ್ತದೆ. ಹಾಕಿದ ನಂತರ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ. ವೈವಾಹಿಕ ಜೀವನ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ಕೂಡಿರ್ತಕ್ಕಂಥದ್ದು, ಕೋಪದಿಂದ ಕೂಡಿರ್ತಕ್ಕಂಥದ್ದು ತೋರಿಸ್ತದೆ. ಸಾಧ್ಯವಾದರೆ ಓಂ ಸೋಂ ಸೋಮಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲಗಳಿಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಕೆಲಸದಲ್ಲಿ ಸೋಂಬೇರಿತನ ಕಾಡ್ತದೆ. ತಾವು ಏನೋ ಒಂದು ಕೆಲಸ ಮಾಡಬೇಕಾಗಿತ್ತು, ಬಿಡಪ್ಪ ಪೋಸ್ಟ್ಪೋನ್ ಮಾಡೋಣ, ಇವತ್ತೇನು ಬೇಡ ಅಂತಕ್ಕಂಥ ಮನೋಭಾವ ಬರುತ್ತೆ. ಬಟ್ ಖಂಡಿತವಾಗಿ ಆ ಥರದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಥರದ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಕೆಲಸ ನಿಮಗೆ ನಷ್ಟವನ್ನು ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ತಾವು ಎಚ್ಚೆತ್ತುಕೊಂಡು ಕೆಲಸಗಳ ಕಾರ್ಯಗಳಲ್ಲಿ ತಾವು ತಲ್ಲೀನತೆಯನ್ನು ಕಂಡರೆ ಮಾತ್ರ ಈ ದಿನ ಯಶಸ್ಸು ಸಾಧ್ಯತೆ ಇರ್ತದೆ. ಸೋಂಬೇರಿತನ ಮಾಡಿದ್ರೋ ಖಂಡಿತ ಅವಕಾಶಗಳನ್ನು ವಂಚಿತ ಆಗ್ತಕ್ಕಂಥದ್ದು ಇರುತ್ತೆ. ಕೆಲಸದಲ್ಲೂ ಕೂಡ ಶ್ರದ್ಧೆ ಕಡಿಮೆ ಇರ್ತಕ್ಕಂಥ ದಿನ. ಸಾಧ್ಯವಾದಷ್ಟು ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಓಂ ಮಂಗಾರಕಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಆರೋಗ್ಯ ಅಥವಾ ಹಣಕಾಸು ಸಮಸ್ಯೆ ಖಂಡಿತ ಈ ದಿನವೂ ಕಾಡ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಲಸ ಕಾರ್ಯಗಳಲ್ಲಿ ತಾವು ಹೆಚ್ಚಿನ ಶ್ರಮವನ್ನು ಹಾಕಿರ್ತಕ್ಕಂಥದ್ದು ಭಾಳ ಮುಖ್ಯ. ಜೊತೆಗೆ ಇಲ್ಲಿ ಬಾಸ್ ಕಿರಿಕಿರಿ ಇರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವರಿಗೆ ಬರೋದ್ರಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ. ಹಾಗೆ ತೊಗರಿ ಬೇಳೆಯನ್ನು ದಾನ ಕೊಡೋದು ಮಾತ್ರ ಮರಿಬೇಡಿ ಧನುರಾಶಿಯವ್ರಿಗೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಬಿಸ್ನೆಸ್ ಹಾಗೆ ಸಂಗಾತಿ ಈ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಆಸೆ ಆಕಾಂಕ್ಷೆಗಳು ಕಡಿಮೆ ಆಗ್ಬೋದು, ಒಲವು ಕಡಿಮೆ ಆಗ್ಬೋದು, ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರ್ಬೋದು. ಆದರೆ ಮಧ್ಯಭಾಗದಿಂದ ಉತ್ಕೃಷ್ಟವಾಗಿರತಕ್ಕಂಥ ಫಲ ಈ ದಿನದ ಮೊದಲ ಭಾಗದಲ್ಲಿ ನೀವು ಆಕ್ಟಿವೇಟ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಆಕ್ಟಿವೇಟ್ ಅಂದರೆ ಸ್ವಲ್ಪ ಶ್ರದ್ಧಾಭಕ್ತಿಗಳನ್ನು ತಾವು ಒಂದು ಸ್ವಲ್ಪ ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಥಿಂಕಿಂಗನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸಾಧ್ಯವಾದಷ್ಟು ನೀವು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡಿಬೇಟಿಂಗ್ ನೇಚರ್ನ ಬೆಳೆಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ಬೇರೆ ವಿಚಾರದಲ್ಲಿ ಇವರಿಗೆ ಅಭಿವೃದ್ಧಿ ಇರತಕ್ಕಂಥ ದಿನ ಕೂಡ ಆಗುತ್ತೆ, ಲಾಭವಾಗ್ತಕ್ಕಂಥದ್ದು ಸಹಿತವಾಗಿ ನೋಡ್ಬೋದು. ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಇವ್ರಿಗೂ ಸಹಿತವಾಗಿ ಕೆಲಸದಲ್ಲಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಬರ್ತದೆ. ಹಾಗೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ಮತ್ತು ಅವರ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಕೇಪಬಿಲಿಟಿ ಹಲವಾರು ಪ್ರಯತ್ನದ ಮೇರೆಗೆ, ಧೈರ್ಯಂ ಸರ್ವತ್ವ ಸಾಧನಂ ಅಂತಕ್ಕಂಥದ್ದು ಕುಂಭರಾಶಿಯವರ ತತ್ವ ಇದೆ. ಸಾಧ್ಯವಾದಷ್ಟು ಮುನ್ನುಗ್ಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ. ಅಯ್ಯೋ ಏನೋ ಆಗುತ್ತೆ ಅಂತಕ್ಕಂಥ ಭಯವನ್ನು ಇಟ್ಕೋಬೇಡಿ. ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ. ಅಫ್ಕೋರ್ಸ್ ಆದರೂ ಕೂಡ ನಿಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಕುಂಭರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ.
ತಾವು ಕೂಡ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಸುಬ್ರಹ್ಮಣ್ಯ ಮಂತ್ರವನ್ನು ಹೇಳ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮೀನರಾಶಿಯವರಿಗೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದಿರುತ್ತೆ, ಸೋಂಬೇರಿತನ ಕಾಡ್ತದೆ ಸ್ವಲ್ಪ. ಇನ್ನೊಂದು ವಿಶೇಷವಾಗಿ ಈ ದಿನ ಅನಿವಾರ್ಯವಾಗಿ ಸುಳ್ಳನ್ನು ಹೇಳ್ತಕ್ಕಂಥ ಸನ್ನಿವೇಶ ಬರ್ತದೆ. ನಿಮ್ಮ ಪ್ರೀತಿಪಾತ್ರ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು ಒಂದಲ್ಲ ಒಂದು ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಬರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಇನ್ನು ಮಿಕ್ಕ ವಿಚಾರಗಳನ್ನು ತಗೊಂಡಾಗ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನಾವು ನೋಡ್ಬೋದು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳ ಸ್ನೇಹಿತರೆ. ನೋಡಿ, ಮನೆಯ ವಿಚಾರದಲ್ಲಿ ನಾವು ಕಸ ಪರಕೆ ಅಂತ ಕರಿತೀವಿ. ಆ ಕಸ ಹೊಡಿತಕ್ಕಂಥ ಪರಕೆಯನ್ನು ಬೆಳಗಿನ ಸಮಯದಲ್ಲಿ ಯಾರ ಕಣ್ಣಿಗೂ ಕಾಣಿಸ್ದಾಗೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ನಾನು ಕೆಲವೊಂದು ಮನೆಗಳಲ್ಲಿ ನೋಡ್ತೀನಿ, ಕಸ ಹೊಡಿತಿರ್ತಾರೆ, ಕಾಲಿಗೆ ಏನಾದರೂ ಸ್ವಲ್ಪ ಮಣ್ಣಾಯಿತು ಅಂದರೆ ಆ ಪರಕೆ ಮೇಲೆ ಹಿಂಗೆ ಒರೆಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ, ನೀವು ನೋಡ್ಬೋದು. ಇದು ಬಹಳಷ್ಟು ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕುಗ್ಗಿಸುತ್ತೆ. ಅಲ್ಲಿ ಕೆಲವೊಂದು ಕೇಡುಗಳು ಜಾಸ್ತಿ ಆಗ್ತಾ ಬರುತ್ತೆ. ಕಸದ ಪೊರಕೆ ಖಂಡಿತ ಲಕ್ಷ್ಮಿಯ ಸ್ವರೂಪ, ಅಂದರೆ ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಕಸದ ಪೊರಕೆ. ವಿಶೇಷವಾಗಿರ್ತಕ್ಕಂಥ ಅದಕ್ಕೂ ಸ್ಥಾನಮಾನಗಳಿದೆ. ಯಾಕೆಂದರೆ ಮನೆಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಏನು ಪೊರಕೆ, ದುಷ್ಟಶಕ್ತಿಯನ್ನು ದೂರ ಮಾಡ್ತಕ್ಕಂಥದ್ದು ಪೊರಕೆ. ಆ ಪೊರಕೆಯ ತತ್ವನೇ ಭಾಳ ಲಕ್ಷ್ಮಿಯ ಸ್ವರೂಪ, ಕೆಡುಕನ್ನು ದೂರ ಮಾಡ್ತಕ್ಕಂಥ ಸ್ವರೂಪ ಅಂತ ನೋಡ್ತೀವಿ. ಈ ಪೊರಕೆಯನ್ನು ಸಾಧ್ಯವಾದಷ್ಟು ಶುಭ್ರವಾಗಿಡಿ. ಅಡುಗೆ ಮನೆಯಲ್ಲಿ ಏನಾದರೂ ನೀವು ಆ ಪೊರಕೆಯನ್ನು ಇಡ್ತಕ್ಕಂಥ ಸನ್ನಿವೇಶಗಳು ಅಥವಾ ಕೆಲವೊಂದು ಮನೆಗಳಲ್ಲಿ ಜಾಗ ಇಲ್ಲ, ಅಲ್ಲೇ ಇಡ್ತೀನಿ ಕೆಲವೊಂದು ಸಂಧಿಗಳಲ್ಲಿ ಅಂತಕ್ಕಂಥವ್ರಿಗೆ ಅದನ್ನು ಅಡಗಿಸಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಪೊರಕೆಯನ್ನು ಸರಿಯಾದಂಥ ಒಂದು ಸ್ಥಳದಲ್ಲಿ ಇಡ್ತಕ್ಕಂಥದ್ದು, ಕಾಲಲ್ಲಿ ಒದೆಯೋದು, ಮತ್ತೊಂದು ತುಳಿಯೋದು, ಇದನ್ನೆಲ್ಲ ಮಾಡಿದ್ರೆ ನಕಾರಾತ್ಮಕ ಶಕ್ತಿಯ ಮನೆಯಲ್ಲಿ ಉತ್ಪತ್ತಿ ಆಗ್ತದೆ. ಸಾಧ್ಯವಾದಷ್ಟು ಅದನ್ನು ಶುಭ್ರ ಒಂದು ಒಳ್ಳೆಯ ಸ್ಥಾನದಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.